ಅದಕ್ಕೆ ಯಾವ ಜಿಮ್ಮಲ್ಲೂ ಸ್ಯಾಂಡ್ ಪಿಟ್ ಇಲ್ಲ, ನನ್ನ ಜಿಮ್ಮಲ್ಲೇ ಸ್ಯಾಂಡ್ ಪಿಟ್ ಹಾಕಿರೋದು. ಓಕೆ. ಸೊ ಸ್ಯಾಂಡಲ್ ವರ್ಕೌಟ್ ಮಾಡಬೇಕು ಅಂತ. ಇದ್ರಲ್ಲಿ ಇಂಜುರೀಸ್ ಆಗಲ್ಲ, ಸೊ ಅದಕ್ಕೆ ಇದು ಸಿಸ್ಟಮ್ ಹಾಕಿರೋದು. ಸೊ ರೋಪ್ ಪುಲ್ಲಿಂಗು, ರೋಪ್ ಕ್ಲೈಂಬಿಂಗು ಎಲ್ಲಾನು ಮಾಡ್ತೀವಿ. ಅದಕ್ಕೆ ಇಷ್ಟು ಉದ್ದ ನಾನು ಜಾಗ ಬಿಟ್ಟಿದ್ದೀನಿ ರನ್ನಿಂಗ್ ಮಾಡೋದಕ್ಕೆ. ಇಲ್ಲೇ ರನ್ನಿಂಗು? ಹಾಂ, ಇಲ್ಲಿ ಹಾಸ್ಟೆಲ್ ಇದೆ ಅವ್ರಿಗೆ. ಸೊ ಹುಡುಗರೆಲ್ಲ ಈ ಹಾಸ್ಟೆಲ್ ಇರ್ತಾರೆ. ಸೊ ಇಲ್ಲಿ ಮೇಲೆ ಅಪಾರ್ಟ್ಮೆಂಟ್ ಇದೆ, ಫುಲ್ ಫ್ಯಾಮಿಲಿ ನಮ್ದು ಇರೋದು. ಸೊ ಅದಕ್ಕೆ ಎಲ್ಲ ಪರ್ಮಿಷನ್ ಕೇಳ್ಬಿಟ್ಟು ಟೆರೆಸ್ ಒಂದು ಕೊಟ್ಬಿಡಿ ನನಗೆ ಅಂತೇಳಿ ಕೋವಿಡಲ್ಲಿ ಎಲ್ಲ ಹೊಡೆದಾಕಿ ಟೆರೆಸಲ್ಲಿ ಜಿಮ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಟ್ರೈನಿಂಗು, ಸಾಯಂಕಾಲ ಕ್ರಿಕೆಟ್ ಆಡ್ತಿದ್ವಿ ನಾವೆಲ್ಲರೂ. ಕೋವಿಡ್ ಪಾಪ ಏನು ಮಾಡೋಕ್ಕಿರಲಿಲ್ಲ. ಅವರು ಸಪ್ತಮಿ, ನಾಗಭೂಷಣ, ಪೂರ್ಣ ಅವರೆಲ್ಲ ಇಲ್ಲೇ ಆಡ್ತಾಯಿದ್ದು ಕ್ರಿಕೆಟು. ತುಂಬ ಚೆನ್ನಾಗಿದೆ, ಇಲ್ಲಿ ಜಿಮ್ ಮಾಡ್ಬಿಡು ನೀವು, ಸಖತ್ತಾಗಿ ಬರುತ್ತೆ ಅಂತ ಐಡಿಯಾ ಕೊಟ್ಬಿಟ್ರು. ನಾರ್ಮಲ್ ಬಾಡಿ ಹಳ್ಳಿ ಹುಡುಗರು ಒಂದು 20 ಹುಡುಗಿಯರು, ಒಂದು 20 ಹುಡುಗರಿದ್ದಾರೆ. ಕಣ್ಣಿಲ್ದಿರೋರು, ಅಂಗವಿಕಲ ಅಂತಾರಲ್ಲ, ಪ್ಯಾರಾ ಸ್ಪೋರ್ಟ್ಸ್ ಇದೆ ಅವ್ರಿಗೆ, ಅಂಥವ್ರು ಒಂದು 10 ಜನ ಇದ್ದಾರೆ. ಇದು ನಂದೊಂದು ಗೋಡೆ ಅಂತ ಮಾಡ್ಕೊಂಡಿದ್ದೀನಿ. ನಿಮ್ದೊಂದು ಗೋಡೆ ನೋಡಿ, ಗೋಡೆ ನಂದೊಂದು ಗೋಡೆ, ರೋಷನ್ ಭಯ್ಯದೊಂದು ಗೋಡೆ. ಇದು ನಂದು ಫಸ್ಟ್ ರೇಸ್ ಹೊಡಿದ್ದು, ಆ ಪೇಪರಲ್ಲಿ ಬಂದಿತ್ತು ಡೆಕ್ಕನ್ ಹೆರಾಲ್ಡಲ್ಲಿ. ಅದೇ ನ್ಯಾಷನಲ್ಸೇ ನಾನು ಮಾಡಿದ್ದೆ. ನಂಗೆ ಅದೇ ಇಂಟರ್ನ್ಯಾಷನಲ್ ಹೋಗಿ ಬೇರೆ ಕಡೆ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಆ ಟೈಮಲ್ಲಿ ನಂಗೊಂದು ಇಂಜುರಿ ಆಗ್ಬಿಡ್ತು. ಇಲ್ಲಿ ಯಾವ ಕ್ಯಾಟಗರಿ ಸ್ಪೋರ್ಟ್ಸ್ಗೆಲ್ಲ ಟ್ರೈನಿಂಗ್ ಮಾಡ್ತೀರಾ? ಎಲ್ಲ ಸ್ಪೋರ್ಟ್ಸು, ಕ್ರಿಕೆಟು, ಆಮೇಲೆ ಕಬಡ್ಡಿ, ಅವರು ಎಲ್ಲ ಸ್ಪೋರ್ಟ್ಸ್ ಬರ್ತಾರೆ. ಫಿಟ್ನೆಸ್ ಮಾಡ್ತಾರೆ ಇಲ್ಲಿ, ಮೇನ್ ಅಥ್ಲೆಟಿಕ್ಸ್ ಅವ್ರಿಗೆ. ಇದು ವಾಲ್ ಆಫ್ ಚಾಂಪಿಯನ್ಸ್ ಅಂತ, ಅವರೆಲ್ಲ ಚಾಂಪಿಯನ್ಸ್ ಅದರಲ್ಲ ಅವ್ರದ್ದು ಇದೆಲ್ಲ. ತುಂಬ ಜನ ನೀವು ನೋಡೋ ಥರ, ನಮ್ಮ ದಿವ್ಯಾ ಆಗಿರ್ಬೋದು, ಆಮೇಲೆ ರಾಧಾ ರಕ್ಷಿತ್ ಆಗಿರ್ಬೋದು, ಆಮೇಲೆ ಇವನು ನಮ್ಮ ಹುಡುಗ, ಇವನು ಫಾಸ್ಟೆಸ್ಟ್ ಅಥ್ಲೀಟ್, ಬೆಂಗಳೂರಿಗೆ ಫಾಸ್ಟೆಸ್ಟ್ ಅಂತ ಆಗಿದ್ದ ಅಭಿಷೇಕ್ ಅಂತ. ಅಲ್ಲಿ ನನ್ನ ಯಾರೋ ಫ್ರೆಂಡ್ ಫೋನ್ ಮಾಡಿ, ಥರ ಹುಡುಗಿದಾಳೆ, ಸ್ಪೋರ್ಟ್ಸ್ ಆಡ್ತಾಳಂತೆ, ನೀನು ತಗೋತೀಯ ಅಂತ. ಆಯ್ತು ನೋಡಿ ಮಾತಾಡಿ ಓಡ್ಸ್ ನೋಡಿದ್ವಿ, ಚೆನ್ನಾಗಿ ಓಡ್ತಾಳೆ ಅಂತ ಕರ್ಕೊಂಬಂದು ಹಾಸ್ಟೆಲ್ ಇಟ್ಬಿಟ್ವಿ. ನೋಡಿದ್ವಿ ಏಷ್ಯನ್ ಗೇಮ್ಸ್ ಮೆಡಲೇ ಮಾಡ್ಬಿಟ್ಲು. ಅವ್ಳ ವಿಡಿಯೋ ಇದೆ ಯೂಟ್ಯೂಬಲ್ಲಿ, ನಿಮ್ಗೆ ಕಳಿಸ್ತೀನಿ. ಏನು ಸಖತ್ತಾಗಿ ಓಡ್ಲು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಗೆದ್ದು ಬಿಡ್ತಾಳೆ ನೋಡು. ರೋಷನ್ ಬ್ರದರ್, ಇವಾಗ ಕಂಪ್ಲೀಟ್ ಆಗಿ ನಿಮ್ಮ ಮನೆ ನೋಡ್ಕೊ ಬಂದಿದ್ದಾಯ್ತು. ನೆಕ್ಸ್ಟ್ ನಾನು ನೋಡಕ್ ಆಯ್ತಾ ಇರೋದು ನಿಮ್ದು ಅಕಾಡೆಮಿ, ಕೋಚಿಂಗ್ ಸೆಂಟರು, ಮತ್ತೆ ಅಥ್ಲೆಟ್ ಎಲ್ಲಿರ್ತಾರೆ, ಎಲ್ಲಿ ಸ್ಟೇ ಆಗ್ತಾರೆ? ಇಲ್ಲಿ ಹಾಸ್ಟೆಲ್ ಇದೆ ಅವ್ರಿಗೆ. ಸೊ ಹುಡುಗರೆಲ್ಲ ಈ ಹಾಸ್ಟೆಲ್ ಇರ್ತಾರೆ. ಸೊ ಇಲ್ಲಿ ಮೇಲೆ ಅಪಾರ್ಟ್ಮೆಂಟ್ ಇದೆ, ಫುಲ್ ಫ್ಯಾಮಿಲಿ ನಮ್ದು ಇರೋದು. ಸೊ ಅದಕ್ಕೆ ಎಲ್ಲ ಪರ್ಮಿಷನ್ ಕೇಳ್ಬಿಟ್ಟು ಟೆರೆಸ್ ಒಂದು ಕೊಟ್ಬಿಡಿ ನನಗೆ ಅಂತೇಳಿ ಕೋವಿಡಲ್ಲಿ ಎಲ್ಲ ಹೊಡೆದಾಕಿ ಟೆರೆಸಲ್ಲಿ ಜಿಮ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಆ ಪ್ಲಾನ್ ಬಂದ್ಬಿಟ್ಟು ಧನಂಜಯ ವಸಿಷ್ಠರು ಅಣ್ಣ ಮಾಡಿದ್ದು ಪ್ಲಾನ್. ಯಾಕಂದ್ರೆ ಅವ್ರು ನಮ್ಮ ಮನೆಯಲ್ಲೇ ವರ್ಕೌಟ್ ಮಾಡ್ತಿದ್ರು ಕೋವಿಡಲ್ಲಿ. ಆಮೇಲೆ ಸ್ಟೆಪ್ಸ್ ಓಡಿಸ್ತಾ ಇದ್ದೆ, ಓಡೋ ಟೈಮಲ್ಲಿ ಕೋವಿಡಲ್ಲಿ ಬರ್ತಾಯಿದ್ರು ಇಲ್ಲಿ. ಬೆಳಿಗ್ಗೆ ಟ್ರೈನಿಂಗು, ಸಾಯಂಕಾಲ ಕ್ರಿಕೆಟ್ ಆಡ್ತಿದ್ವಿ ನಾವೆಲ್ಲರೂ. ಕೋವಿಡ್ ಪಾಪ ಏನು ಮಾಡೋಕ್ಕಿರಲಿಲ್ಲ. ಅವರು ಸಪ್ತಮಿ, ನಾಗಭೂಷಣ, ಪೂರ್ಣ ಅವರೆಲ್ಲ ಇಲ್ಲೇ ಆಡ್ತಾಯಿದ್ದು ಕ್ರಿಕೆಟು. ತುಂಬ ಚೆನ್ನಾಗಿದೆ, ಇಲ್ಲಿ ಜಿಮ್ ಮಾಡ್ಬಿಡು ನೀವು, ಸಖತ್ತಾಗಿ ಬರುತ್ತೆ ಅಂತ ಐಡಿಯಾ ಕೊಟ್ಬಿಟ್ರು. ನಾನು ಯಾಕೋ ತಲೆ ಕೆಡ್ಸ್ಕೊಂಡು ಆಯ್ತು ಮಾಡೇ ಬಿಡೋಣ ಅಂತ ಮಾಡಿದ್ದೆ. ಅವರೇ ಇನಾಗ್ರೇಷನ್ ಮಾಡಿದ್ದು ಜಾಗನ್ನ. ಓಕೆ. ಹಾಗಾಗಿ ನಾವು ಇವಾಗ 4th ಫ್ಲೋರ್ ಅಲ್ಲಿ ಜಿಮ್ ನೋಡ್ಬೋದು. ಇವಾಗ ಅಥ್ಲೆಟ್ಸ್ ಅಂತ ಹೇಳ್ತಾರಲ್ಲ, ಯಾವ್ಯಾವ ಅಥ್ಲೆಟ್ಸ್ ಇದಾರೆ ಇಲ್ಲಿ? ನಾರ್ಮಲ್ ಬಾಡಿ ಹಳ್ಳಿ ಹುಡುಗರು ಒಂದು 20 ಹುಡುಗಿಯರು, ಒಂದು 20 ಹುಡುಗರಿದ್ದಾರೆ. ಕಣ್ಣಿಲ್ದಿರೋರು, ಅಂಗವಿಕಲ ಅಂತಾರಲ್ಲ, ಪ್ಯಾರಾ ಸ್ಪೋರ್ಟ್ಸ್ ಇದೆ ಅವ್ರಿಗೆ, ಅಂಥವ್ರು ಒಂದು 10 ಜನ ಇದ್ದಾರೆ. ಅವ್ರಿಗೆಲ್ಲ ಹೆಂಗ್ ಟ್ರೈನ್ ಅಪ್ ಮಾಡ್ತೀರಾ? ಜಿಮ್ ಟೈಮಲ್ಲಿ ಸಾಯಂಕಾಲ ಜಿಮ್ಮು, ಬೆಳಿಗ್ಗೆ ಸ್ಟೇಡಿಯಮ್. ನಮ್ಮ ವಿಕ್ರಮ್ ಅಂತ ಇದ್ದಾನೆ, ಅವನು ಅವ್ರನ್ನ ನೋಡ್ಕೊತಿದ್ದಾನೆ. ಕೋಚಸ್ ಇದ್ದಾರೆ 4 ಜನ, ಅವ್ರ ಸ್ಟೂಡೆಂಟ್ಸು. ಡಾಮ್, ವಿಕ್ರಮ್, ಕಿಶನ್, ಲಕ್ಷ್ಮಿ ಅಂತ. ಸೊ ಇವರೆಲ್ಲ ಇವಾಗ ಅವರೇ ಅಕಾಡೆಮಿ ಇನ್ಚಾರ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಹಾಗಾದ್ರೆ ಅಕಾಡೆಮಿ. ಇದು ಮನೆ ಕಟ್ಟಾಗ ಮಾಡಿದ ಲಿಸ್ಟಾ? ನಾನು ಜಿಮ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. And the weapon, the real weapon is human. If you don't use that weapon, then we are all considered as just things ಅಂತ. ಒಂದು ವೆಪನ್ ಥರ ಯೂಸ್ ಮಾಡ್ಕೋಬೇಕು. ಯೂಸ್ ಇಲ್ಲ ಸುಮ್ಮನೆ ವೇಸ್ಟ್ ಥಿಂಗ್ ಆಗ್ಬಿಡುತ್ತಲ್ಲ ಅಂತ, ಅದಕ್ಕೆ ಅವ್ರದ್ದೇ ಒಂದು ಹಾಕ್ಸಿ ಹೆಸರು ಹಾಕ್ಸ್ಬಿಟ್ಟಿರೋದು. ಓ ವಾವ್, ತುಂಬಾ ದೊಡ್ಡದಿದೆ. ಹೌದು. ಓಕೆ. ಈ ಫೋಟೋಸ್ ಎಲ್ಲ ಯಾವಾಗಿಂದು, ಏನ್ ಕತೆ? ಇದು ನಂದೊಂದು ಗೋಡೆ ಅಂತ ಮಾಡ್ಕೊಂಡಿದ್ದೀನಿ. ನಿಮ್ದೊಂದು ಗೋಡೆ ನೋಡಿ, ಗೋಡೆ ನಂದೊಂದು ಗೋಡೆ, ರೋಷನ್ ಭಯ್ಯದೊಂದು ಗೋಡೆ. ಅದಕ್ಕೆ ಅಥ್ಲೀಟ್ ಕೋಚ್ ಅಂತ ಪ್ಲಾನ್ ಮಾಡಿದ್ದು. ಅಂದ್ರೆ ನಿಮ್ಗೆ ಅವಾರ್ಡ್ ಬಂದಿದ್ದು, ನಿಮ್ಗೆ ಇದು ನನ್ನ ಸ್ಟೂಡೆಂಟ್, ಅವ್ರು ಕ್ರಿಕೆಟರ್ ಇದ್ದಲ್ಲ ದಿವ್ಯಾ ಅಂತ, ಅವಳು ಡಾಮ್, ವಿಕ್ರಮ್ ಸೇರ್ಕೊಂಡು ಮಾಡಿದ್ದು. ಮಾಡಿ ಚಿಕ್ಕದ್ ಮಾಡಿದ್ರು, ನಾಳೆ ಚಿಕ್ಕದ್ ಬೇಡ ದೊಡ್ಡದೇ ಮಾಡೋಣ. ತುಂಬಾ ಜನ ಜವಾಬ್ದಾರಿಗಳು ನಂದು. ಇದು ನಂದು ಫಸ್ಟ್ ರೇಸ್ ಹೊಡಿದ್ದು, ಆ ಪೇಪರಲ್ಲಿ ಬಂದಿತ್ತು ಡೆಕ್ಕನ್ ಹೆರಾಲ್ಡಲ್ಲಿ. ಎಲ್ಲಿ ಹೊಡಿದ್ರಿ ಫಸ್ಟ್ ರೇಸ್? ಕಂಠೀರವ ಸ್ಟೇಡಿಯಂ ಅಲ್ಲಿ. ಓಕೆ. ಅವಾಗ ಹೊಸ ಸ್ಟೇಡಿಯಂ ಓಪನ್ ಆಗಿದ್ದು, ಅವಾಗ ಓಡಿದ್ದು 10 years ಅಲ್ಲಿ ಇದ್ದೆ ಆಗ. ಓಕೆ. ಅವಾಗ ಮೆಡಲ್ ಹೊಡೆದ್ರಾ? ಹೌದು. 100 ಮೀಟರ್ ಮತ್ತೆ 400 ಮೀಟರ್ 2 ಗೋಲ್ಡ್.
ಸೊ ಅವಾಗಿಂದ ಇವಾಗ ನ್ಯಾಷನಲ್ ಲೆವೆಲ್ ನೀವು ಕಾಂಪಿಟೇಷನ್ ಮಾಡಿದ್ರಲ್ಲ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಅದೇ ಅಂಡರ್ 14, ಅಂಡರ್ 16, ಅಂಡರ್ 18 ಏಜ್ ಗ್ರೂಪ್ ಬರ್ತಲ್ಲ, ಆ ಏಜ್ ಗ್ರೂಪಲ್ಲಿ ಮಾಡ್ತಾ ಇದ್ದು. ಓಕೆ. ಇವಾಗ ರಿಲೇನಾ ರ್ಯಾಲಿನ ಇದೆಲ್ಲ ಬಂದಾಗ 100 ಮೀಟರ್ಸ್ ಇರುತ್ತೆ, 200 ಮೀಟರ್ಸ್ ಇರುತ್ತೆ. ನಂದು 400, 200, ಆಮೇಲೆ ಹೋಗ್ತಾ 400 ಮೀಟರ್ 400 ಹಡಲ್ಸ್ ಮಾಡ್ತಿದ್ದೆ. ಓಕೆ. ನಿಂದ ಅಂದರೆ ಎಷ್ಟು ಪ್ರೈಸ್ ಬಂದಿದ್ದು, ಮೆಡಲ್ ಹೊಡೆದಿದ್ದು ಎಲ್ಲಿ? ಅದೇ ನ್ಯಾಷನಲ್ಸೇ ನಾನು ಮಾಡಿದ್ದೆ. ನಂಗೆ ಅದೇ ಇಂಟರ್ನ್ಯಾಷನಲ್ ಹೋಗಿ ಬೇರೆ ಕಡೆ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಆ ಟೈಮಲ್ಲಿ ನಂಗೊಂದು ಇಂಜುರಿ ಆಗ್ಬಿಡ್ತು. ಏನಾಯ್ತು ಬ್ರದರ್? ಕಾಲು ಇಂಜುರಿ ಆಗ್ಬಿಟ್ಟಿತ್ತು, ನನಗೆ ಹ್ಯಾಮ್ಸ್ಟ್ರಿಂಗ್ ಟೇರ್ ಆಗ್ಬಿಟ್ಟಿತ್ತು. ಯಾಕಾಗಿ? ಓಡಿನಾ? ಸೊ ತುಂಬ ಸ್ಟ್ರೆಸ್ ಆಗ್ಬಿಟ್ಟಿತ್ತು ಆ ದಿವಸ. ಅದು ಅವಾಗ ಈ ಥರ ಫಿಸಿಯೋ ರಿಹ್ಯಾಬ್ ಸೆಂಟರ್ ಹತ್ರ ಇರಲಿಲ್ಲ. ಹೋಗಿ ರೆಡಿ ಆಗ್ಬಿಡೋಣ ಅಂತ ತುಂಬ ಕಷ್ಟದಲ್ಲಿ ಯಾರಿಗೂ ಹಿಡ್ದು ಏನೋ ಮಾಡಿ ಎಲ್ಲ ಉಲ್ಟಾ ಸೀತಾ ಇತ್ತು. ಫೈನ್, ನಾನು ಮಾಡ್ದಿರೋದು ಇಲ್ಲ, ನನ್ನ ಅಕಾಡೆಮಿ ಮಕ್ಕಳು ಮಾಡ್ಬೇಕಿಲ್ಲ, ನನ್ನ ಮಗಳು ಮಾಡ್ಬೇಕಂತ ಡಿಸೈಡ್ ಮಾಡಿ ಅಕಾಡೆಮಿ ಸ್ಟಾರ್ಟ್ ಮಾಡಿರೋದು. ಅಂದರೆ ಇವಾಗ ನಿಮ್ಮ ಮಗಳನ್ನು ಟ್ರೈನ್ ಅಪ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಯಾವ ಸ್ಪೋರ್ಟ್ ಚೂಸ್ ಮಾಡ್ತಾಳೆ ನೋಡ್ಬೇಕು ಅವಳು. ಓಕೆ. ನಿಮ್ಮ ಥರನೇ ಇದೇ ಗೇಮ್ ಅಂತ ಏನಿಲ್ಲ, ಅವಳಿಗೆ ಏನು ಇಂಟ್ರೆಸ್ಟ್ ಇದೆ ಅಲ್ಲಿ. ಇಲ್ಲಿ ಯಾವ್ಯಾವ ಕೆಟಗರಿ ಸ್ಪೋರ್ಟ್ಸಿಗೆಲ್ಲ ಟ್ರೈನಿಂಗ್ ಮಾಡ್ತೀರಾ? ಎಲ್ಲ ಸ್ಪೋರ್ಟ್ಸು, ಕ್ರಿಕೆಟು, ಆಮೇಲೆ ಕಬಡ್ಡಿ, ಅವರು ಎಲ್ಲ ಸ್ಪೋರ್ಟ್ಸ್ ಬರ್ತಾರೆ. ಫಿಟ್ನೆಸ್ ಮಾಡ್ತಾರೆ ಇಲ್ಲಿ, ಮೇನ್ ಅಥ್ಲೆಟಿಕ್ಸ್ ಅವ್ರಿಗೆ. ಇವಾಗ ಯಾರ್ಯಾರು ಇದಾರೆ ನೋಡ್ಬೋದು. ಎಲ್ಲ ಜಿಮ್ ಅಲ್ಲಿ ಯಾರು ವರ್ಕೌಟ್ ಮಾಡ್ತಾ ಇಲ್ಲ? ಇವಾಗ ಎಷ್ಟು ಟೈಮ್? 2 ಗಂಟೆ ಆಗ್ತದೆ. ಊಟದ ಟೈಮ್? ಬೆಳಿಗ್ಗೆ ಸಂಜೆ. ಓಕೆ. ಇಲ್ಲಿ ನೀವು ಕೋಚ್ ಮಾಡಿದ್ದು? ಇದು ವಾಲ್ ಆಫ್ ಚಾಂಪಿಯನ್ಸ್ ಅಂತ, ಅವರೆಲ್ಲ ಚಾಂಪಿಯನ್ಸ್ ಅದರಲ್ಲ, ಅವ್ರದ್ದು ಇದೆಲ್ಲ. ಯಾರ್ಯಾರು ಚಾಂಪಿಯನ್ಸ್ ಆಗಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಕೋಚ್ ತಗೊಂಡವರು? ತುಂಬಾ ಜನ ನೀವು ನೋಡೋತರ. ನಮ್ಮ ಅವಳು ದಿವ್ಯಾ ಆಗಿರ್ಬೋದು, ಆಮೇಲೆ ರಾಧಾ ರಕ್ಷಿತ್ ಆಗಿರ್ಬೋದು, ಆಮೇಲೆ ಇವನು ನಮ್ಮ ಹುಡುಗ ಇವನು ಫಾಸ್ಟೆಸ್ಟ್ ಅಥ್ಲೀಟ್, ಬೆಂಗಳೂರಿಗೆ ಫಾಸ್ಟೆಸ್ಟ್ ಅಂತ ಆಗಿದ್ದ ಅಭಿಷೇಕ್ ಅಂತ. ಆಮೇಲೆ ನಮ್ಮ ಸ್ಕೇಟರ್ ಧನುಷ್ ಬಾಬು ಅಂತ ಇದ್ದ ಇಲ್ಲಿ. ಆಮೇಲೆ ಹುಡುಗಿ ಜ್ಯೋತಿ ಅನ್ನೋಳು. ಸೊ ಯಶೋರೆಲ್ಲ ಕರೆಸಿ ಮಾತಾಡಿಸಿ. ಇವಾಗ ಪ್ಯಾರಾಒಲಿಂಪಿಕ್ಕಿಗೆ ಸೆಲೆಕ್ಟ್ ಆದವರು, ಮೆಡಲ್ ಹೊಡೆದವರು ಯಾರಿದ್ದಾರೆ? ಬರ್ತಾರೆ, ಹಾಸ್ಟೆಲ್ ಇದ್ದಾರೆ. ಇದು ಫಸ್ಟ್ ಟೈಮ್ ನಮ್ಮ ಯಶು ನಮ್ಮ ಅಕಾಡೆಮಿಗೆ ಎವ್ರಿ ಇಯರ್ ನಾನು ಒಬ್ಬೊಬ್ರು ಕರೆಸ್ತಾ ಇದ್ದೆ ನಾನು. ಅವಾಗ ಯಶಣ್ಣ ಬಂದಿದ್ರು. ಡಾಲಿ ಸರ್ಗೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಡಾಲಿ ಅಣ್ಣಂಗೆ. ಎವ್ರಿ ಇಯರ್ ನಾವು ಇದು ಮಾಡ್ತೀವಿ, ಸಮ್ಮರ್ ಕ್ಯಾಂಪ್ ನಡೆಸ್ತೀವಿ. ಅವಾಗ ಅವ್ರು ಗೆಸ್ಟ್ನ ಕರೆಸ್ತಾ ಇದ್ದೆ. ಸೊ ನಿಮ್ಮ ಅಕಾಡೆಮಿ ನೇಮ್ ಏನಂತ ಕೊಟ್ಟಿದ್ದೀರಾ? ಅಲ್ಲಿ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ. ಓ, ಓಕೆ. ಸೊ ತುಂಬಾ ಜನ ಅಥ್ಲೀಟ್ಸ್ ರೆಡಿಯಾಗಿ. ಇವಾಗ ರೀಸೆಂಟ್ ಆಗಿ ಎಲ್ಲಿಗೆ ಹೋಗಿ ಬಂದ್ರಿ? ರೀಸೆಂಟ್ ಆಗಿ ದುಬೈಗೆ ಹೋಗಿದ್ವಿ. ಒಬ್ಳು ಹುಡುಗಿದ್ಲು ಸೌಮ್ಯ ಅಂತ. ಅವ್ರಿಗೆ ತಂದೆ ತಾಯಿ ಇಲ್ಲ. ಅವಳಿಗೆ ಅವ್ರ ಅಣ್ಣ ನಾನು ನೋಡ್ಕೊಳಕ್ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದ. ಚಾಮರಾಜನಗರ ಹುಡುಗಿ ಅವಳು. ಅಲ್ಲಿ ನನ್ನ ಯಾರೋ ಫ್ರೆಂಡ್ ಫೋನ್ ಮಾಡಿ ಥರ ಒಬ್ಳು ಹುಡುಗಿ ಅವಳು ಸ್ಪೋರ್ಟ್ಸ್ ಆಡ್ತಾಳಂತೆ, ನೀನು ತಗೋತೀಯ ಅಂತ. ಆಯ್ತು ನೋಡಿ ಮಾತಾಡಿ ಓಡಿಸ್ತಾ ನೋಡಿದ್ವಿ. ಚೆನ್ನಾಗಿ ಓಡ್ತಾಳಂತ ಕರ್ಕೊಂಬಂದು ಹಾಸ್ಟೆಲ್ ಇಟ್ಬಿಟ್ವಿ. ನೋಡಿದ್ವಿ ಏಷ್ಯನ್ ಗೇಮ್ಸ್ ಮೆಡಲೇ ಮಾಡ್ಬಿಟ್ಲು. ಅವ್ಳ ವಿಡಿಯೋ ಇದೆ ಯೂಟ್ಯೂಬಲ್ಲಿ ನಿಮ್ಗೆ ಕಳಿಸ್ತೀನಿ. ಏನು ಸಖತ್ತಾಗಿ ಓಡ್ಲು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಗೆದ್ದು ಬಿಡ್ತಾಳೆ ಅವಳು. ಸೌಮ್ಯ ಅಂತ. ಅಂದ್ರೆ ನಾರ್ಮಲ್ ಬ್ಲೈಂಡ್ ಅವಳು. ಹೌದು. ಓಕೆ. ಅದರಲ್ಲಿ ಪ್ಯಾರಾ ಸ್ಪೋರ್ಟ್ಸ್ ಅಲ್ಲಿ ಪ್ಯಾರಾಲಿಂಪಿಕ್ಸ್ ಅಲ್ಲಿ ಗೆದ್ದಿರೋದು ಅವಳು. ಅಂದ್ರೆ ನೀವ್ ಹೇಳ್ತಿರೋದು ನೋಡಿದ್ರೆ ತುಂಬಾ ಬಡವ್ರ ಮಕ್ಕಳು ಇಲ್ಲಿ ಅಕಾಡೆಮಿಲಿ ಕೊಡ್ತೀರಾ, ಟ್ರೈನಿಂಗ್ ಕೊಡ್ತೀರಾ. ಲಾಸ್ ಆಗಲ್ವಾ ನಿಮ್ಗೆ? ಅವ್ರು ಗೆದ್ಕೊಂಡ್ಬಂದು ಅವ್ರ ಸೆಟ್ಲ ಎಲ್ಲ ಇದೆ, ಎಲ್ಲ ಮಾಡಿದೀನಿ, ಯೂಸ್ ಮಾಡ್ಕೊಳ್ಳಿ ಅವರು ಅಂತ. ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೀರ ಅಂದಂಗ ಆಯ್ತು. ಅದಕ್ಕೆ ಯಾವ ಜಿಮ್ಮಲ್ಲಿ ಸ್ಯಾಂಡ್ ಪಿಟ್ ಇಲ್ಲ, ನನ್ನ ಜಿಮ್ಮಲ್ಲಿ ಸ್ಯಾಂಡ್ ಪಿಟ್ ಹಾಕಿರೋದು. ಓಕೆ. ಸೊ ಸ್ಯಾಂಡಲ್ ವರ್ಕೌಟ್ ಮಾಡಬೇಕು ಅಂತ. ಅಂದ್ರೆ ಬ್ಲೈಂಡಿಗೆ ಹೆಂಗೆ ಟ್ರೈನ್ ಅಪ್ ಮಾಡ್ತೀರಾ ನೀವು? ಅದು ನಂಗೂ ಗೊತ್ತಿರಲಿಲ್ಲ. ಸಡನ್ ಆಗಿ ಒಂದು ನನ್ನ ಫ್ರೆಂಡ್ ರಾಹುಲ್ ಅಂತ ಇದ್ದಾನೆ, ಅವನು ಇಬ್ರು ಹುಡುಗಿಯರು ಕರ್ಕೊಂಡ್ಬರ್ತಾನೆ, ರಾಧಾ ರಕ್ಷಿತಾ ಅನ್ನೋರು, ಮಂಗಳೂರು ಮತ್ತೆ ಚಿತ್ರದುರ್ಗ. ನಾನು ಹೆಂಗೆ ಹೇಳ್ಕೊಡೋದು, ಕಣ್ಣಿಲ್ದಿರೋರು ಮಾಡಲ್ಲ, ಈ ಕಣ್ಣಿಲ್ದಿರ ಇಲ್ಲ ನೋಡೋಣ ಪ್ಲಾನ್ ಮಾಡೋಣ ಅಂತ ಇಬ್ರು ಸ್ಟಾರ್ಟ್ ಮಾಡ್ತೀವಿ ಹೇಳ್ಕೊಡೋದನ್ನ. ಅದು ಏನು ಇಂಟ್ರೆಸ್ಟ್ ಗೊತ್ತಿಲ್ಲ, ಫುಲ್ ಕಲ್ತ್ಕೊಂಡ್ಬಿಟ್ಟು ಅವ್ರಿಗೆ ಹೆಂಗೆ ಹೇಳ್ಕೊಡ್ಬೇಕು ಅಂತ. ಅವ್ರು ಕೈ ಇಟ್ಕೊಂಡು ಬೇರೆ ಓಡಿಸ್ಬೇಕಲ್ಲ ಅವ್ರಿಗೆ. ಅವ್ರ ಜೊತೆ ನೀವು ಓಡಬೇಕು. ಹೌದು. ಫಸ್ಟ್ ಕಾಂಪಿಟೇಷನ್ ನಾನು ನೋಡಿದ್ದು ಅವ್ರ ಜೊತೆಲಿ ದುಬೈಲಿ 2018 ಅಂದ್ರೆ ಪ್ಯಾರಾ ಗೇಮ್ಸ್ ಎಲ್ಲ ಅದೇ ರೀತಿ ಆಗುತ್ತಾ? ಫುಲ್ ಕಂಪ್ಲೀಟ್ ಬ್ಲೈಂಡ್ ಇರೋರಿಗೆ ನಾವು ಓಡಿಸ್ಲೇಬೇಕು. 2 ಮೀಟರ್ ಕಾಣೋರಿಗೆ ಅವರೇ ಓಡ್ಕೋತಾರೆ. ಆ ಟ್ರೈನಿಂಗ್ ಹೇಳ್ಕೊಡ್ಬೇಕು. ಸೊ ಆ ಥರ ರೈಡ್ ಅಪ್ ಮಾಡಿ 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 ಈ ಮಟ್ಟಕ್ಕೆ ಬಂದಿದ್ದೀವಿ. ಅಂದ್ರೆ ಅವ್ರ ಜೊತೆ ನೀವು ಟ್ರೈನ್ ಅಪ್ ಆಗ್ಬೇಕಾಗಾದ್ರೆ ಅವ್ರಿಗೆ ಯಾವ ಗೇಮ್ಗೆ ಪ್ರಿಪೇರ್ ಮಾಡ್ತೀರಾ ಅದ್ರ ಜೊತೆ ನೀವೂ ಪ್ರಿಪೇರ್ ಆಗಬೇಕು. ಓಕೆ. ಇಲ್ಲಿ ಯಾವ ರೀತಿ ನೀವು ಟ್ರೈನ್ ಅಪ್ ಮಾಡೋದು? ಸ್ಯಾಂಡ್ ವರ್ಕೌಟ್ ತುಂಬಾ ಕಡೆ ಗೊತ್ತಿಲ್ಲ ಜನಕ್ಕೆ. ಎಲ್ಲ ಬೀಚಲ್ಲಿ ವರ್ಕೌಟ್ ಮಾಡ್ತಾರೆ. ಆ ಬೀಚ್ ಸ್ಯಾಂಡ್ ತಂದು ಹಾಕಿ ಇಲ್ಲಿ ವರ್ಕೌಟ್ ಮಾಡಿಸ್ತಾರೆ. ಅಂದ್ರೆ ನಾವು ಸ್ಯಾಂಡ್ ವರ್ಕೌಟ್ ನಾವು ಇದೇ ಫಸ್ಟ್ ಟೈಮ್ ಕೇಳ್ತೀರಾ. ನಾವು ಕೇಳ್ತಿರೋದು ಗರಡಿ ಮನೆಯಲ್ಲಿ ವರ್ಕೌಟ್. ಅದು ಬೇರೆ ಮಣ್ಣದು, ಇದು ಬೇರೆ. ಇದು ಅಥ್ಲೆಟಿಕ್ ಎಜಿಲಿಟಿ ವರ್ಕೌಟ್ ಅಂತ ಹೇಳ್ತೀವಿ. ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ? ಸ್ಪೀಡ್ ವರ್ಕೌಟ್, ಆಮೇಲೆ ಇದ್ರಲ್ಲಿ ಇಂಜುರೀಸ್ ಆಗಲ್ಲ. ಸೊ ಅದಕ್ಕೆ ಇದು ಸಿಸ್ಟಮ್ ಹಾಕಿರೋದು. ಸೊ ರೋಪ್ ಪುಲ್ಲಿಂಗು, ರೋಪ್ ಕ್ಲೈಂಬಿಂಗು ಎಲ್ಲಾನು ಮಾಡ್ತೀವಿ. ಅದಕ್ಕೆ ಇಷ್ಟು ಉದ್ದ ನಾನು ಜಾಗ ಬಿಟ್ಟಿದ್ದೀನಿ ರನ್ನಿಂಗ್ ಮಾಡೋದಿಕ್ಕೆ. ಇಲ್ಲೇ ರನ್ನಿಂಗು? ಅಂದ್ರೆ ಬೇಸಿಕ್ ವಾರ್ಮ್ ಅಪ್ ಮಾಡೋದಿಕ್ಕೆ.
ನಾನು ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ ಯಾವುದು ಇಟ್ಟಿಲ್ಲ, ಎಲ್ಲ ಮ್ಯಾನ್ಯಲಿ ಮಾಡ್ತಿರೋದು. ಸೊ ಮುಂಚೆ ಹೇಳ್ಬೇಕಂದ್ರೆ ಇದು ಹಾಸ್ಟೆಲ್ ಇದ್ದಿದ್ದು ನಂದು. ಇಲ್ಲಿ ಹುಡುಗರಿದ್ರು, ಅಲ್ಲಿ ಹುಡುಗಿಯರಿದ್ರು. ಈ ಹಾಸ್ಟೆಲ್ ಹಿಂಗೆ ಶಿಫ್ಟ್ ಮಾಡಿ ಶೆಡ್ ಥರ ಮಾಡಿ ಜಿಮ್ ಮಾಡ್ಕೊಂಡಿರೋದು. ಏನೇನು ಎಕ್ವಿಪ್ಮೆಂಟ್ಸ್ ಹಾಕಿದ್ದೀರಾ ಜಿಮ್ದು? ಎಲ್ಲ ಪ್ರತಿಯೊಂದು ಯಾವ ಬಾಡಿ ಪಾರ್ಟಿಗೆ ಬೇಕು ಆ ಪಾರ್ಟಿ ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕ್ಸಿರೋದು. ನೀವು ಎಷ್ಟು ವೆಯ್ಟ್ ಲಿಫ್ಟ್ ಮಾಡ್ತೀರಾ? ನಾನು ವೇಟ್ ಲಿಫ್ಟರ್ ಎಲ್ಲ ನಾವು ಕಮ್ಮಿ. ಅಂದ್ರೆ ಇವಾಗ ಟ್ರೈನಿಂಗ್ ಎಲ್ಲ ಕೊಡ್ಬೇಕಂತ ಕೋಚ್ ಅಂದಾಗ ನಾರ್ಮಲ್ ಆಗಿ ಡೈಲಿ ರೆಗ್ಯುಲರ್ ವರ್ಕೌಟ್ ಮಾಡ್ತಾರಲ್ಲ? ಇಲ್ಲ, ಅದು ಬೇರೆ. ಅದು ವೇಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್ ಅಂತ ಬರ್ತದ್ದು. ಅವ್ರಿಗೆಲ್ಲ ಹೆವಿ ವೇಟ್ಸ್ ಬೇಕು. ನಮ್ಮ ಅಥ್ಲೀಟ್ಸ್ಗೆಲ್ಲ ಹೆವಿ ವೇಟ್ಸ್ ಬೇಕಾಗಿಲ್ಲ. ಕಮ್ಮಿ ವೇಟ್ಸ್ ಅಲ್ಲಿ ಜಾಸ್ತಿ ರೆಪ್ಸ್ ಮಾಡ್ತೀವಿ ನಾವು. ಸೊ 10 kgs ಅಲ್ಲಿ 20 kgs ಅಲ್ಲಿ ಅವರ ಕೆಪಾಸಿಟಿ ಮೇಲೆ. ಅಂದ್ರೆ ಅಥ್ಲೀಟ್ಸ್ ಅಂತ ಹೇಳಿದಾಗ ಎಷ್ಟು ಸಮಯ ಅವರು ವರ್ಕೌಟ್ಗೆ ಮೀಸಲಾಗಿಡ್ಬೇಕು? ಅದು ಅವ್ರ ಮೇಲೆ ಇಂಟ್ರೆಸ್ಟ್. ಅವ್ರು ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೋ ಅಷ್ಟು ಬೇಗ ಮೆಡಲ್ ಸಿಗುತ್ತೆ. ನೀವ್ ಎಷ್ಟು ಟೈಮ್ ಕೊಡ್ತಾ ಇದ್ರಿ? ನಾವು ಬೆಳಿಗ್ಗೆ 3 hours, ಸಾಯಂಕಾಲ 3 hours. ಓ, ಅಲ್ಲೇ ಆಯ್ತಲ್ಲ ಅರ್ಧ ದಿನ. 6 hours. ಫುಡ್ ಸ್ಟೈಲ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಆದ್ರೆ ಅವಾಗೆಲ್ಲ ಏನ್ ಗೊತ್ತಾ, ರಫ್ ಅಂಡ್ ಟಫ್. ಬರೀ ಹಾರ್ಡ್ ವರ್ಕ್ ಮಾಡ್ತಿದ್ವಿ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇರಲಿಲ್ಲ. ಇವಾಗ ಯಾರು ಸ್ಮಾರ್ಟ್ ವರ್ಕ್ ಮಾಡ್ತಾರೋ ಅವರೇ ಗೆಲ್ಲೋದು. ಸ್ಮಾರ್ಟ್ ಆಗಿರ್ಬೇಕು. ಯಾವ ಟೈಮ್ಗೆ ಏನು ವರ್ಕ್ ಮಾಡಬೇಕು, ಯಾವ ಟೈಮಲ್ಲಿ ಏನು ತಿನ್ಬೇಕು, ಯಾವ ಬಾಡಿಗೆ ಏನು ತಿನ್ಬೇಕು. ಒಬ್ರೊಬ್ರಿಗೆ ಹಾಲು ಆಗಲ್ಲ, ಒಬ್ರೊಬ್ರಿಗೆ ಗೋಧಿ ಆಗಿರಲ್ಲ. ಸೊ ಅದೆಲ್ಲ ನಾವು ನೋಡ್ಕೊಂಡು ಮಾಡಿದ್ರೆ ಬೇಗ ಮೆಡಲ್ ಮಾಡ್ತಾರೆ. ಇಲ್ಲಿ ಏನು ಮಾಡ್ಬಿಡ್ತಾರೆ ಎಲ್ಲರೂ ಅಪ್ಪರ್ ಬಾಡಿ ಎಕ್ಸರ್ಸೈಸ್ ಮಾಡಿ, ಲೋವರ್ ಬಾಡಿ ಮಾಡಿ ಅಂತಾರೆ. ಯಾವ್ದು ವೀಕ್ ಇದೆ ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಇಲ್ಲಿಂದ ಸ್ಟ್ರಾಂಗ್ ಇನ್ನೂ ಸ್ಟ್ರಾಂಗ್ ಮಾಡಕ್ ಹೋಗ್ತಾರೆ. ಓಕೆ, ಎಷ್ಟು ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕಿದ್ರಲ್ಲ, ಎಷ್ಟಾಯ್ತು ಈ ಜಿಮ್ ಎಲ್ಲ ಸೆಟಪ್ಗೆ ಕಂಪ್ಲೀಟ್ ಆಗಿ? ಎಲ್ಲರೂ ಕೈವಾಡ ಇದೆ ಇದರಲ್ಲಿ. ಎಲ್ಲರೂ ಸೇರಿ ಮಾಡಿರೋದು ಇದು. ಎಲ್ಲರ ಕೈವಾಡ ಅಂದ್ರೆ ನಮ್ಮ ಹಫೀಜ್ ಅಣ್ಣ ಅಂತ ಇದ್ದಾರೆ, ಅವರು ಹೆಲ್ಪ್ ಮಾಡಿದ್ರು. ಧನಂಜಯಣ್ಣ, ವಸಿಷ್ಠಣ್ಣ, ಯಶ್ ಅಣ್ಣ, ಇವರೆಲ್ಲರೂ ನೀನ್ ಮಾಡು ಅಂತ. ಕೋವಿಡ್ ಇತ್ತಲ್ಲ ಆ ಟೈಮಲ್ಲಿ, ಅವ್ರು ಇದು ತರಿಸ್ಕೊಟ್ರು, ಅವ್ರು ಅದು ತರಿಸ್ಕೊಟ್ರು. ಆ ಸ್ಯಾಂಡ್ ಪಿಟ್ಟು ವಸಿಷ್ಠಣ್ಣ ಮತ್ತು ಧನಂಜಯಣ್ಣ ತರಿಸ್ಕೊಟ್ಟಿದ್ದು. ನಾನು ಕೇಳೋಕ್ಕಾಗಲ್ಲ ಎಷ್ಟಾಯ್ತು ಅಂತ ಅವ್ರಿಗೆ. ಸೊ ಒಬ್ಬೊಬ್ರು ಒಂದೊಂದು ಸ್ಪಾನ್ಸರ್ ಮಾಡಿರೋದು ಆ ಟೈಮಲ್ಲಿ. ಅಂದ್ರೆ ಸ್ಪಾನ್ಸರ್ ಇಲ್ಲ ಅಂದ್ರೆ ನೀವೇನು ಇನ್ವೆಸ್ಟ್ ಮಾಡೋದಾಗಿದ್ರೆ ಎಷ್ಟಾಗ್ತಾ ಇತ್ತು? ತುಂಬಾ ಜಾಸ್ತಿ ಆಗ್ತಿತ್ತು. ಒಂದು 5 crore. ಇಲ್ಲ ಅಷ್ಟಲ್ಲ. ಅಂದ್ರೆ ಎಕ್ವಿಪ್ಮೆಂಟ್ಸ್ಗೆಲ್ಲ ಬೇಕಾಗುತ್ತಲ್ಲ? ಬೇಕಾಗತ್ತೆ. ನನಗೆ ಕಾಣಿಸಲ್ಲ ನಮಗೆ. ಒಂದು 70-80 lakhs ಆಗ್ತಾ ಇತ್ತು ಹತ್ತತ್ರ. ಓಕೆ. ಇವಾಗ ಯಾರು ಸೆಲೆಬ್ರಿಟಿ ಬರ್ತಾರೆ ಇಲ್ಲಿ ಇವಾಗ? ಅಪ್ ಅಂಡ್ ಡೌನ್ ಎಲ್ಲರೂ ಬರ್ತಾರೆ ಮ್ಯಾಮ್ ಇವಾಗ. ಧನಂಜಯಣ್ಣ, ವಸಿಷ್ಠಣ್ಣ, ಶುಭ ಪುಂಜಕರು, ಅದೇ ಶೆಡ್ಯೂಲ್ ಮೇಲೆ ಅವರು. ಆ ಶೆಡ್ಯೂಲ್ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಸೊ ಇದು ಒಳಗಡೆ ಒಂದು ಕಿಲೋಮೀಟರ್ ಇಟ್ಕೊಂಡಿದ್ದೀವಿ. ಎಷ್ಟು ಜನ ಟ್ರೈನರ್ ಇದ್ದಾರೆ? ನೀವು ಒಬ್ಬರನ್ನ ಎಲ್ರಿಗೂ ಟ್ರೈನ್ ಅಪ್ ಮಾಡೋದು? ಇಲ್ಲ, ಪವನ್ ಅಂತ ಡಾಮ್ ಅಂತ ಇದ್ದಾನೆ, ಅವನು ಮತ್ತೆ ವಿಕ್ರಮ್ ಇಬ್ರು ಇದ್ದಾರೆ. ಓಕೆ. ಇವಾಗ ಬ್ಲೈಂಡ್ ಎಲ್ಲ ಬರ್ತಾರಲ್ಲ, ಅವರೆಲ್ಲ ಎಷ್ಟು ಟೈಮ್ ಇಲ್ಲಿ ಫಿಟ್ನೆಸ್ಸಿಗೆ ಟೈಮ್ ಕೊಡ್ತಾರೆ? ಅದೇ ಇವಾಗ ಎಲ್ಲರೂ ಹೋದ್ಮೇಲೆ ಇವ್ರು ಬರ್ತಾರೆ, ಈವ್ನಿಂಗ್ 4 o'clock ಹಂಗೆ ಬರ್ತಾರೆ. 4 to 6 ಮಾಡ್ಕೊಂಡು ಹೋಗ್ತಾರೆ ಅವರು. ಆರಾಮ್ಸೆ ಅವರೇ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲ, ವಿಕ್ರಮ್ ಅಂತ ಇರ್ತಾನಲ್ಲ, ಅವ್ರು ಇರ್ತಾನೆ, ನಾನು ಇರ್ತೀನಿ, ಇದಾಗ ಹೇಳ್ಕೊಡ್ತೀವಿ. ಓಕೆ. ಇಲ್ಲ ಅಂದ್ರೆ ಪಾಪ ಅವರು ಓನಾಗಿ ಏನಾದ್ರು ಆಗ್ಬಿಡುತ್ತೆ ಕಾಲಿಗೆ ಅಂತ ಟ್ರಿಕ್ಸ್ ಏನಾರ ಯೂಸ್ ಮಾಡ್ತಾರ? ಇವಾಗ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಆದ್ರೆ ಒಂದೊಂದ್ಸತಿ ಎಲ್ಲ ಏಟ್ ಮಾಡ್ಕೋತಾರೆ. ಒಬ್ಳು ಜ್ಯೋತಿ ಅಂತ ಇದ್ಲು, ಅವಳಿಗೆಲ್ಲ ಜಿಮ್ ಗೊತ್ತಾಗ್ಬಿಟ್ಟಿತ್ತು, ಅವಳೇ ಮಾಡ್ಕೊಂಡು ಬಿಡ್ಲು. ಓಕೆ. ಅಂದ್ರೆ ನಾರ್ಮಲ್ ಆಗಿರೋರು ಇವಾಗ ವರ್ಕೌಟ್ ಮಾಡೋದು ಕಷ್ಟ, ಬ್ಲೈಂಡ್ ಹೆಂಗ್ ವರ್ಕೌಟ್ ಮಾಡ್ತಾರೆ ಅಂತ. ಅದು ದೇವರು ಒಂದು ತಗೊಂಡಿದ್ರೆ ಇನ್ನೊಂದು ಕೊಟ್ಟಿರ್ತಾನಲ್ಲ, ಆ ತರ ಅವ್ರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಕೊಟ್ಟಿರ್ತಾರೆ. ಅದ್ರಲ್ಲೂ ಹೆಣ್ಮಕ್ಳು ಬೇರೆ ಬಾಡಿ ಸಪೋರ್ಟ್ ಮಾಡ್ಬೇಕು, ಮನೆ ಮಕ್ಳು ತರ ಸಾಕ್ಬೇಕು ನಾವು ಅವ್ರನ್ನ. ಇವಾಗ ಯಾವ್ಯಾವ ಊರವ್ರು ಇದಾರೆ? ಇವಾಗ ಯಾವ್ಯಾವ ಊರಿಂದ ಬಂದಿರೋರು ಇದಾರೆ? ಒಬ್ರು ಮೈಸೂರು, ಇರೋರು ಜೂನಿಯರ್ಸ್. ಇವರು ಮೈಸೂರು ಮತ್ತೆ ಅದೇ ಚಾಮರಾಜನಗರ ಇಬ್ರು ಹುಡುಗಿಯರು, ಮತ್ತೆ ಒಂದು ಹುಡುಗ ಬಂದ್ಬಿಟ್ಟು ನಲ್ಮಂಗ್ಲದವನು. ಇದು ಜೂನಿಯರ್ ಗೇಮ್ಸ್ ಅಲ್ಲಿ ಗೆದ್ದಿರೋದು ಇವರು.